ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಪುಟ್ಟದಾಗಿದೆ, ಇಷ್ಟು ಪುಟ್ಟದಾಗಿ ತೋರಿಸ್ತಾ ಇದ್ದೀನಿ ಅಂತೀರಾ? ಇದು ಕಿಚನ್ ಕೌಂಟರ್ ಟಾಪು. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಅಮೆಝಾನಿಂದ ತರಿಸ್ಕೊಂಡೆ. ಬನ್ನಿ ಇದು ಎಷ್ಟಾಯಿತು ಮತ್ತು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ಮೊದಲು ಇದನ್ನು ಓಪನ್ ಮಾಡೋಣ. ಪಾರ್ಸೆಲ್ ಓಪನ್ ಮಾಡಿ ನಂತರ ನಾನು ಹೇಳ್ತೀನಿ ಎಲ್ಲಿಂದ ತರಿಸ್ದೆ, ಎಷ್ಟಾಯಿತು ಅಂದ್ಬಿಟ್ಟು. ಪಾರ್ಸೆಲ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂತ. ಈ ರೀತಿ ಪಾರ್ಸೆಲ್ ಬಂದಿದೆ. ಇದು ಪಾರ್ಸೆಲ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಫುಲ್ ಎಲ್ಲ ಆರ್ಗನೈಸ್ ಮಾಡಿ ಕಳಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ರೀತಿ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಬಂದಿರೋದು ನೋಡಿ ನನಗೆ ಒಂದೆರಡು ಸೆಕೆಂಡು ಗಾಬರಿ ಆಯಿತು. ಆಮೇಲೆ ಸ್ಕ್ರೂಗಳನ್ನ ನೋಡ್ಬಿಟ್ಟು ಅನ್ನಿಸ್ತು, ಇದನ್ನು ನಾವೇ ಆರ್ಗನೈಸ್ ಮಾಡ್ಕೋಬೇಕು ಅಂತ. ಆದರೆ ಹೇಗಪ್ಪ ಆರ್ಗನೈಸ್ ಮಾಡ್ಕೊಳ್ಳೋದು, ಬರೀ ಪೀಸ್ಗಳೇ ಇದ್ದಾವಲ್ಲ ಅಂತ ಒಂದೆರಡು ನಿಮಿಷ ಯೋಚನೆ ಮಾಡಿದೆ. ನೋಡಿ ಈ ಥರ 2 ಎಲ್ ಶೇಪ್ ಇರೋ ವುಡನ್ ಪೀಸು ಮತ್ತು ಪ್ಲೇನ್ ವುಡನ್ ಪೀಸು 3 ಮತ್ತು ಸ್ಕ್ರೂಗಳನ್ನ ಕಳಿಸಿದ್ದಾರೆ. ಇದನ್ನು ನಾವು ಆರ್ಗನೈಸ್ ಮಾಡ್ಕೋಬೇಕು. 1-2 ನಿಮಿಷ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಯಿತು. ನೋಡಿ ಈ ಎಲ್ ಶೇಪ್ ಇದೆಯಲ್ಲ, ಈ ಎಲ್ ಶೇಪ್ ಇರೋ ವುಡನ್ ಪೀಸಲ್ಲಿ ಹೋಲ್ಗಳನ್ನ ಕೊಟ್ಟಿದ್ದಾರೆ. ನೋಡಿ 2 ಪೀಸ್ಗಳಲ್ಲಿ ಹೋಲ್ ಕೊಟ್ಟಿದ್ದಾರೆ. ಮತ್ತು ಈ ಪ್ಲೇನ್ ವುಡನ್ ಪೀಸಲ್ಲೂ ಹೋಲ್ಸ್ ಇದೆ. ಸೊ ಈ ಎಲ್ ಶೇಪ್ ಇರೋ ವುಡನ್ ಪೀಸ್ಗೆ ಈ ಪ್ಲೇನ್ ವುಡನ್ ಪೀಸ್ನ ಫಿಕ್ಸ್ ಮಾಡ್ಕೋಬೇಕು. ಆವಾಗ ಇದಕ್ಕೆ ಪ್ರಾಪರ್ ಶೇಪ್ ಬರುತ್ತೆ, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಇದರ ರೇಟ್ ಬಂದುಬಿಟ್ಟು 300 ರುಪೀಸು. ಅಮೆಝಾನಿಂದ ತರಿಸಿದ್ದು. ನೋಡಿ ಇದನ್ನು ಆರ್ಗನೈಸ್ ಮಾಡಾದ್ಮೇಲೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ದೊಡ್ಡ ಸಾಮಾನುಗಳನ್ನ ಇಡೋದಕ್ಕಾಗೋದಿಲ್ಲ, ಆದರೆ ಪುಟ್ಟ ಬಾಟ್ಲ್ಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಕೋಬಹುದು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಎಲ್ಲ ಆರ್ಗನೈಸ್ ಮಾಡಿ ಸೆಟ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.